ರಾಮ ಲಕ್ಷ್ಮಣರತ್ತ ಕಬಂಧಬಾಹು. ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ಸುಂದರ ಗಂಧರ್ವನ ಹೆಸರು ವಿಶ್ವಾವಸು. ಅವನು ಅಪರಿಮಿತ ಬಲಶಾಲಿಯಾಗಿದ್ದ. ತನ್ನ ಬಲ ಮತ್ತು ರೂಪದ ಮೇಲೆ ತುಂಬ ಅಹಂಕಾರ ಹೊಂದಿದ್ದ. ದೇವತೆಗಳಿಗೂ ತನ್ನ ಶೌರ್ಯ ತೋರಿಸುವ ಉದ್ದೇಶದಿಂದ ಆತ ಅಹಂಕಾರದಿಂದ ವರ್ತಿಸಲು ಪ್ರಾರಂಭಿಸಿದ. ಅವನ ಅಹಂಕಾರದಿಂದ ರೋಸಿ ಹೋದ ದೇವತೆಗಳು, ಗಂಧರ್ವನಾದರೂ ನೀನು ರಾಕ್ಷಸನಂತೆಯೇ ವರ್ತಿಸುತ್ತಿರುವೆ, ಹೀಗಾಗಿ ರಾಕ್ಷಸನಾಗಿಯೇ ಜನಿಸು ಎಂದು ಶಪಿಸಿದರು. ಅಲ್ಲದೆ, ನಾನೊಬ್ಬ ಸುಂದರನೆಂಬ ನಿನ್ನ ಗರ್ವ ಇಂದಿಗೆ ಕೊನೆಯಾಗಲಿ, ನಿನ್ನ ತಲೆಯು ಎದೆಗೆ ಸೇರಿಕೊಳ್ಳಲಿ, ಕೈಗಳು ಮಾರುತ್ತ ಬೆಳೆಯಲಿ ಎಂದು ಶಪಿಸಿದರು. ದೇವತೆಗಳ ಶಾಪದಿಂದ ಅರಣ್ಯದಲ್ಲಿ ವಾಸಿಸುವಂತಾಯಿತು. ಕಬಂಧನು ತನ್ನ ಉದ್ದವಾದ ಕೈಗಳಿಂದ ಅರಣ್ಯಕ್ಕೆ ಬಂದ ಯಾರನ್ನಾದರೂ ಹಿಡಿದು ತಿನ್ನುತ್ತಿದ್ದ. ಯಾರೂ ಅವನಿಂದ ಪಾರಾಗಲಿಲ್ಲ. ಒಂದು ದಿನ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಅರಣ್ಯದಲ್ಲಿ ಸಂಚರಿಸುತ್ತಿದ್ದರು. ಅವರು ಕಬಂಧನ ಅರಣ್ಯಕ್ಕೆ ಬಂದಾಗ ಕೂಡಲೇ ತನ್ನ ಉದ್ದವಾದ ಕೈಗಳನ್ನು ಚಾಚಿ ರಾಮ ಲಕ್ಷ್ಮಣರನ್ನು ಹಿಡಿದುಕೊಂಡ. ಅನಿರೀಕ್ಷಿತವಾಗಿ ಎದುರಾದ ಆ ದಾಳಿಯಿಂದ ಲಕ್ಷ್ಮಣ ತತ್ತರಿಸಿದ. ಅಣ್ಣ, ನನ್ನ ಕತೆ ಮುಗಿಯಿತು, ನೀನು ಹೇಗಾದರೂ ತಪ್ಪಿಸಿಕೊಂಡು ಸೀತಾನ್ವೇಷಣೆಯನ್ನು ಮಾಡು ಎಂದು ಭಯದಿಂದ ನುಡಿದ. ಸ್ವಲ್ಪ ಹೊತ್ತಿನಲ್ಲಿಯೇ ಕಬಂಧನ ಶಕ್ತಿ ಎಲ್ಲವೂ ಬಾಹುಗಳಲ್ಲಿಯೇ ಇದೆ ಅನ್ನುವುದು ರಾಮ ಲಕ್ಷ್ಮಣರಿಗೆ ಅರ್ಥವಾಯಿತು. ಕೂಡಲೇ ಕತ್ತಿಯನ್ನು ಬೀಸಿ ಕಬಂಧನ ಎರಡೂ ಕೈಗಳನ್ನು ಕತ್ತರಿಸಿದರು. ನೋವಿನಿಂದ ನೆಲಕ್ಕೆ ಬಿದ್ದು ಕೂಗಿದ. ಆ ಸಮಯದಲ್ಲಿ ತನ್ನ ದುಃಖದ ಕಥೆಯನ್ನು ವಿವರಿಸಿದ. ನಾನು ರಾಕ್ಷಸನಲ್ಲ, ಗಂಧರ್ವನಾಗಿದ್ದವನು. ದೇವತೆಗಳ ಶಾಪದಿಂದ ಈ ರೂಪವನ್ನು ಪಡೆದಿದ್ದೇನೆ. ಈ ಶಾಪದಿಂದ ಮುಕ್ತಿ ದೊರಕುವುದಾದರೆ ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಎಂದು ದೇವತೆಗಳು ಹೇಳಿದ್ದರು. ನೀನು ನನ್ನ ದೇಹವನ್ನು ದಹಿಸಿದರೆ ನಾನು ಮತ್ತೆ ನನ್ನ ಮೂಲ ರೂಪವನ್ನು ಪಡೆಯುತ್ತೇನೆ ಎಂದು ರಾಮನಲ್ಲಿ ಕಬಂಧ ವಿನಂತಿಸಿಕೊಂಡ. ಅವನ ಕೋರಿಕೆಯಂತೆ ದೇಹವನ್ನು ದಹಿಸಲಾಯಿತು. ಆಗ ಆ ಅಗ್ನಿಯಿಂದ ಬೆಳಕು ಹೊಳೆಯಿತು. ಕಬಂಧನು ತನ್ನ ಸುಂದರ ಗಂಧರ್ವ ಸ್ವರೂಪವನ್ನು ಮತ್ತೆ ಪಡೆದ. ರಾಮ, ನಾನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯಲಾರೆ. ನೀನು ಸೀತೆಯನ್ನು ಹುಡುಕಬೇಕಾದರೆ ಸುಗ್ರೀವನನ್ನು ಭೇಟಿಯಾಗು. ಅವನ ಸಹಾಯದಿಂದಲೇ ನಿನಗೆ ಸೀತೆ ಪತ್ತೆ ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡಿದ.